ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಯೂಟ್ಯೂಬ್ ಚಾನಲ್. ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್ ಅಂತ ನೇಮ್ ಇಟ್ಟಿದ್ದೀನಿ. ಈ ಅಕೌಂಟ್ ನಲ್ಲಿ ಟೆಕ್ ವಿಡಿಯೋ ರಿಲೇಟೆಡ್ ಆಗ್ಬೋದು, ಹಾಗೆ ಎಡಿಟ್ಸ್ಗಳು ಈ ತರ ಎಡಿಟ್ಸ್ ಹೇಗೆ ಮಾಡುವುದು ಈ ತರ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಅಕೌಂಟ್ ನ ಓಪನ್ ಮಾಡಿದ್ದೀನಿ. ಹಾಗೆ ಇವತ್ತು ಕೂಡ ಒಂದು ಹೊಸ ವಿಡಿಯೋ ತಗೊ ಬಂದಿದ್ದೀನಿ. ಯಾವುದಪ್ಪ ಅಂದ್ರೆ ಎಡಿಟ್ ಮಾಡೋದು. ಆ, ನೋಡಿ, ಈ ತರ ಫೋಟೋಸ್ ಇರುತ್ತಲ್ಲ, ನೋಡಿ ಈ ತರ ಫೋಟೋಸ್ನ ಹೇಗೆ ಎಡಿಟ್ ಮಾಡೋದು, ಹಾಗೆ ಈ ತರ ಶೂಟ್ ಯಾವ ತರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ಲು ನಿಮಗೆ ಈ ವಿಡಿಯೋ ತಗೊ ಬಂದಿದ್ದೀನಿ. ನೋಡಿ, ನಾ ಈ ತರ ವಿಡಿಯೋ ಎಡಿಟ್ ಮಾಡಿದ್ದೆ. ಈ ತರ ಯಾವ ಆ್ಯಪಲ್ಲಿ ಎಡಿಟ್ ಮಾಡಬಹುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ತರ ಫೋಟೋ ಎಡಿಟ್ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ. ಇದು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನ ಯೂಸ್ ಮಾಡ್ಬೇಕಂತಿಲ್ಲ. ನೀವು ದಿನ ಯೂಸ್ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ ಇದೆಯಲ್ಲ, ಆ ಆ್ಯಪ್ನಲ್ಲಿ ಈ ಥರ ಫೋಟೋನ ಎಡಿಟ್ ಮಾಡ್ಬೋದು. ನಾನಂತೂ ಇನ್ಸ್ಟಾಗ್ರಾಮಲ್ಲಿ ಈ ಥರ ಫೋಟೋನ ತುಂಬಾನೇ ಚೆನ್ನಾಗಿ ಎಡಿಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಂಪಲ್ ಆಗಿ ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗೆ ಪ್ಲಸ್ ಐಕಾನ್ ಇದೆಯಲ್ಲ, ಪ್ಲಸ್ ಐಕಾನ್ನ ಟಚ್ ಮಾಡಿ. ನಂತರ ಇಲ್ಲಿ ಸ್ಟೋರಿ ಅಂತ ಇದೆಯಲ್ವಾ, ಅಲ್ಲಿ ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಒಂದು ನಾವು ಫೋಟೋಸನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವ ಫೋಟೋ ಎಡಿಟ್ ಮಾಡ್ತೀರಿ ನೋಡಿ, ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸಿಂಪಲ್ ಆಗಿ ಈ ಫೋಟೋನ ಎಡಿಟ್ ಮಾಡ್ಕೊಳ್ತೀನಿ. ಇಲ್ಲಿ ವೈಟ್ ಶರ್ಟ್ ಇದೆಯಲ್ಲ, ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಫೋಟೋನ ಹೇಗೆ ಎಡಿಟ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಯಾವುದೇ ಬೇರೆ ಆ್ಯಪ್ಗಳನ್ನು ನಾ ಬಳಸಲ್ಲ. ನೋಡಿ, ಖಾಲಿ ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ಫೋಟೋನ ಹೇಗೆ ಎಡಿಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬ್ರಷ್ ಐಕಾನ್ ಇದೆಯಲ್ಲ, ಒಂದು ಬ್ರಷ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಥರ ಟೈಮ್ ಹಿಡಿಯಲ್ಲ ಫೋಟೋ ಎಡಿಟ್ ಮಾಡಲು. ಒಂದು ಸ್ಕ್ರಿಪ್ಟ್ ಬರೆದ್ರೆ ಆಯ್ತು. ನೀವು ಒಂದು ಸ್ಕ್ರಿಪ್ಟ್ ಏನು ಬರಿಬೇಕಪ್ಪ ಅಂದರೆ, ನಿಮಗೆ ಯಾವ ಥರ ಬೇಕೋ ಆ ಥರ ಸ್ಕ್ರಿಪ್ಟ್ ಬರಿಬೋದು. ನಾನಿಲ್ಲಿ ಸಿಂಪಲ್ ಆಗಿ ಇಲ್ಲಿ ಚೇಂಜ್ ಮೈ ಔಟ್ಫಿಟ್ಸ್ ಅಂತ ಹಾಕೊಳ್ತೀನಿ. ನಾ ಫಸ್ಟಿಗೆ ಇಲ್ಲಿ ಶೂಟ್ ಹಾಕೊಳ್ತೀನಿ, ವೈಟ್ ಶೂಟ್ ಅಂತ ಹಾಕೊಳ್ತೀನಿ. ವೈಟ್ ಶೂಟ್ ಅಂದರೆ ತುಂಬ ಇಷ್ಟ ನಮಗೆ. ವೈಟ್ ಶೂಟ್ನಲ್ಲಿ ಯಾವ ಥರ ಫೋಟೋ ಬರುತ್ತಂತ ನೋಡಿ ನೀವು. ನೋಡಿ, ಈ ಥರ ಚೆನ್ನಾಗಿರೋ ಶೂಟ್ಸ್ ಎಲ್ಲ ಬರುತ್ತೆ. ವೈಟ್ ಶೂಟ್ಸು ತುಂಬಾನೇ ಚೆನ್ನಾಗಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬೇಕಿದ್ರೆ ತುಂಬಾನೇ ಬರ್ತಾ ಹೋಗುತ್ತೆ ಇಲ್ಲಿ ವೈಟ್ ಶೂಟ್ಸ್. ನೀವಿಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ವೈಟ್ ಅಂತ ಅಷ್ಟೇ ಹಾಕೊಂಡಿದ್ದೀನಿ. ಇಲ್ಲಿ ಡನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಕಿದ್ರೆ ಮತ್ತೆ ಚೇಂಜ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ಶೂಟ್ ಅಂತ ಹೊಡ್ಕೊಳ್ಳಿ. ಬ್ಲ್ಯಾಕ್ ಶೂಟು ಹಾಕಿದ್ರು ಇಲ್ಲಿ ಬರುತ್ತೆ ನೋಡಿ. ಸ್ವಲ್ಪ ರಿಲೋಡ್ ತಗೊಳುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್. ನೋಡಿ, ಬಂತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಬೇಕಿದ್ರೆ ಈ ತರ ಬೇಡ ಅಂದ್ರೆ ಮತ್ತೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ, ಬ್ಲ್ಯಾಕ್ ಶೂಟ್ಸು ಬರ್ತಾನೆ ಹೋಗುತ್ತೆ. ನಾನು ಇಲ್ಲಿಗೆ ಸಿಂಪಲ್ ಆಗಿ ಇಲ್ಲಿ ತೋರಿಸ್ಬೇಕಂತ ವೈಟ್ ಶೂಟ್ ಆ್ಯಂಡ್ ಬ್ಲ್ಯಾಕ್ ಶೂಟ್ ಅಂತ ಹೊಡೆದೆ. ಇವಾಗ ಬೇಕಿದ್ರೆ ನೀವು ಬೇರೆ ಡ್ರೆಸ್ ಚೇಂಜ್ ಮಾಡ್ಬೋದು, ಬೇರೆ ಕಲರ್ ಚೇಂಜ್ ಮಾಡ್ಬೋದು. ಇಲ್ಲಿ ಸಿಂಪಲ್ ಆಗಿ ನೋಡಿ, ಟೈಪ್ ಮಾಡಬೇಕಾಗುತ್ತೆ ಚೇಂಜ್ ಮೈ ಔಟ್ಫಿಟ್ಸ್ ಅಂತ. ನಾನು ಇಲ್ಲಿ ಚೇಂಜ್ ಮಾಡ್ಕೊಳ್ತೀನಿ ನೋಡಿ. ಆಟೋಮೆಟಿಕ್ ಆಗಿ ತಾನಾಗೆ ಡ್ರೆಸ್ ಬರುತ್ತೆ ನೋಡಿ. ಇಲ್ಲಿ ಯಾವ ತರ ಡಿಸೈನ್ ಡ್ರೆಸ್ ಬರುತ್ತೆ, ಕಲರ್ ಡ್ರೆಸ್ ಬರುತ್ತೆ ಅಂತ ನೋಡಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಆಯ್ತು, ತುಂಬಾನೇ ಬರ್ತಾ ಹೋಗುತ್ತೆ. ಇಲ್ಲಿ ತುಂಬಾನೇ ಯುನೀಕ್ ಆಗಿರುತ್ತೆ. ಹಾಗೆ ನೀವು ಫೇಸ್ಬುಕ್ ಅಲ್ಲಿ, ಟ್ವಿಟರ್, ಈ ತರ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಬಹುದು ಈ ತರ ಫೋಟೋಸ್ಗಳನ್ನ. ಹಾಗೆ ಈ ತರ ಪೋಸ್ಟ್ ಮಾಡಿದ್ರೆ ತುಂಬಾನೇ ಕಮೆಂಟ್ಸ್ಗಳು ಬರುತ್ತೆ, ತುಂಬಾನೇ ಲೈಕ್ಸ್ಗಳು ಬರುತ್ತೆ ನಿಮಗೆ. ನೋಡ್ಬೋದು ಎಷ್ಟು ಚೆನ್ನಾಗಿರೋ ಡ್ರೆಸ್ ಅಪ್ಲೋಡ್ ಮಾಡ್ತಾರೆ ಅವರೇ. ಈಗ ನೋಡಿ, ಇದನ್ನ ಹೇಗೆ ಸೇವ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲ ಡನ್ ಮೇಲೆ ಇದೆಯಲ್ಲ, ಡನ್ ನೋಡ್ಕೊಂಡ್ರೆ ಆಯ್ತು. ಇಲ್ಲಿ ಡನ್ ನೋಡ್ದು ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಮಾಡಿದ್ರೆ ಆಯ್ತು. ನಿಮ್ ಗ್ಯಾಲರಿಯಲ್ಲಿ ಇದು ಫೋಟೋ ಸೇವ್ ಆಗಿರುತ್ತೆ. ಇಷ್ಟೇ ಗೈಸ್, ಸಿಂಪಲ್ ಆಗಿದೆ ಎಡಿಟ್ ಮಾಡೋದು.
ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹತ್ರ ವಿಡಿಯೋ ತರ್ತಾ ಇರ್ತೀನಿ ಗೈಸ್.